ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಭವಿಷ್ಯವನ್ನು. ಬನ್ನಿ ನೋಡೋಣ. ಸ್ನೇಹಿತರೆ, ತುಲಾ ರಾಶಿಯವರಿಗೆ ಒಂದು ಸುವರ್ಣ ಯುಗ ಶುರುವಾಗ್ತಿದೆ ಅಂತಾನೆ ಹೇಳ್ಬೋದು. ಬಹಳ ದಿನಗಳಿಂದ ಕಾಯ್ತಾ ಇದ್ದ ಒಂದು ಅದ್ಭುತವಾದ ಹಂತ ಈಗ ಶುರುವಾಗ್ತಿದೆ. ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಒಂದೇ ಮಾತಲ್ಲಿ ಹೇಳೋದಾದರೆ, ತುಲಾ ರಾಶಿಯವರ ಕಷ್ಟದ ದಿನಗಳು ಮುಗಿದು ಒಂದು ಹೊಸ ಭರವಸೆಯ ಯುಗ ಶುರುವಾಗ್ತಿದೆ. ಅದೃಷ್ಟದ ಬಾಗಿಲು ತೆರೆದಿದೆ ಅಂತ ಹೇಳಲಾಗ್ತಿದೆ. ಸೊ ಮೊದಲನೆಯದಾಗಿ ಈ ಒಂದು ಶುಭ ಹಂತನ ಆರಂಭದ ಬಗ್ಗೆ ನೋಡೋಣ. ಬಹಳ ದಿನಗಳಿಂದ ಕಾಯ್ತಾ ಇದ್ದ ಈ ಸಕಾರಾತ್ಮಕ ಹಂತ ಹೇಗೆ ಶುರುವಾಗುತ್ತೆ ಮತ್ತು ಇಷ್ಟು ದಿನ ಇದ್ದ ಕಷ್ಟಗಳೆಲ್ಲ ಹೇಗೆ ದೂರ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಈ ಬದಲಾವಣೆ ಯಾವಾಗ ಶುರುವಾಗುತ್ತೆ ಅಂದರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲೇ, ಅಂದರೆ ಮಾರ್ಚ್ 1ರಿಂದ, ಅಂದರೆ ಇವಾಗ ಮಾರ್ಚ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. 1ರಿಂದ 30ನೇ ತಾರೀಕಿನ ಒಳಗೆ, ಈ ಮಂತ್ ಎಂಡ್ ತನಕ ಇರುತ್ತೆ, ಸಕಾರಾತ್ಮಕ ಬದಲಾವಣೆಗಳು ಕಾಣಿಸೋಕೆ ಶುರುವಾಗುತ್ತೆ. ಈ ಮಂತ್ 1ನೇ ತಾರೀಕಿನಿಂದ ಮಾರ್ಚ್ 30ರವರೆಗೂ ಕೂಡ ನಿಮಗೆ ಸಕಾರಾತ್ಮಕ ಬದಲಾವಣೆಗಳು ಶುರುವಾಗುತ್ತೆ. ಇಷ್ಟು ದಿನ ಏನೆಲ್ಲ ಅಡೆತಡೆ, ನಿರಾಸೆ ಇತ್ತೋ ಅದೆಲ್ಲ ಈಗ ದೂರವಾಗಿ ಒಂದು ಹೊಸ ಭರವಸೆ ಮೂಡಲಿದೆ. ಹಾಗಾದರೆ ಈ ಹೊಸ ಯುಗದ ಸೂಚನೆಗಳು ಹೇಗಿರುತ್ತೆ? ಮೊದಲನೇದಾಗಿ ನಿಂತೋಗಿದ್ದ ಕೆಲಸಗಳು ಮತ್ತೆ ಶುರುವಾಗುತ್ತೆ. ಮತ್ತು ದಾರಿಯಲ್ಲಿದ್ದ ಅಡೆತಡೆಗಳೆಲ್ಲ ಒಂದೊಂದಾಗಿಯೇ ಕಡಿಮೆ ಆಗ್ತಾ ಹೋಗುತ್ತೆ. ಹಬ್ಬ ಕೊನೆಗೂ ಅದೃಷ್ಟ ನಮ್ಮ ಕಡೆ ಇದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಕಾಯ್ತಾ ಇದ್ದ ಒಳ್ಳೆ ಸುದ್ದಿಗಳು ಬಂದು ಮನಸ್ಸಿಗೆ ಇನ್ನಷ್ಟು ಶಕ್ತಿ, ಧೈರ್ಯ ಕೊಡುತ್ತೆ. ಸರಿ, ಇಷ್ಟು ದಿನ ಪಟ್ಟ ಕಷ್ಟಗಳಿಗೆಲ್ಲ ಒಂದು ದೈವಿಕ ರಕ್ಷಣೆ ಇತ್ತು ಅಂದರೆ ನಂಬ್ತೀರಾ? ಹೌದು, ಆ ಕಷ್ಟಗಳ ಹಿಂದಿದ್ದ ಅದೃಶ್ಯ ರಕ್ಷಣೆ ಯಾವುದು ಅಂತ ಈಗ ನೋಡೋಣ. ಕಳೆದ ಸ್ವಲ್ಪ ಸಮಯದಿಂದ ಎಷ್ಟೆಲ್ಲ ಕಷ್ಟ ಅನುಭವಿಸಲಾಗಿದೆ. ಮಾನಸಿಕ ಒತ್ತಡ, ಹಣಕಾಸಿನ ಸಮಸ್ಯೆ, ನಂಬಿದವರಿಂದಲೇ ದ್ರೋಹ, ಇದನ್ನೆಲ್ಲ ಯಾರ ಹತ್ರನೂ ಹೇಳಿಕೊಳ್ಳದೆ ಮೌನವಾಗಿ ಸಹಿಸಿಕೊಂಡು ಬರಲಾಗಿದೆ. ಆ ತಾಳ್ಮೆಗೆ, ಈ ಸಹನೆಗೆ ಈಗ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ ಸ್ನೇಹಿತರೆ. ಹಾಗಾದರೆ ಆ ರಕ್ಷಣೆ ಯಾವುದು? ಅದೇ ನಾಗಶಕ್ತಿಗಳು. ಹೌದು, ಇದು ನಾಗದೇವತೆಗಳಿಂದ ಬಂದಿರುವ ಒಂದು ಅದೃಶ್ಯ ದೈವಿಕ ರಕ್ಷಣಾ ಕವಚ. ಇದು ನಮ್ಮ ಮನೆ, ನಮ್ಮ ಜೀವನವನ್ನು ಸದಾಕಾಲ ಕಾಪಾಡುತ್ತಾ ಇರುತ್ತೆ. ಹಾಗಾದರೆ ಈ ದೈವಿಕ ಕವಚ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಬರಬೇಕಿದ್ದ ದೊಡ್ಡ ದೊಡ್ಡ ಅಪಾಯಗಳನ್ನೆಲ್ಲ ಚಿಕ್ಕದು ಮಾಡಿದೆ. ಎಷ್ಟೋ ಕೆಟ್ಟದು ನಮ್ಮ ಮನೆ ಹೊಸ್ತಿಲು ದಾಟೋಕ್ಕೂ ಮುಂಚೆನೇ ನಿಂತು ಹೋಗಿದೆ. ಇದೆಲ್ಲ ಯಾಕೆ ಅಂದರೆ ಕಷ್ಟದ ಸಮಯದಲ್ಲೂ ಇಟ್ಟಿದ್ದ ಅಚಲವಾದ ನಂಬಿಕೆ ಸಿಕ್ಕ ಪ್ರತಿಫಲ ಅಂತ ಹೇಳಲಾಗುತ್ತೆ. ಭವಿಷ್ಯ ಇದು ಹಿಂದಿನ ಜನ್ಮದ ಪುಣ್ಯದ ಫಲ ಕೂಡ ಆಗಿರಬಹುದು. ಓಕೆ, ಇಲ್ಲಿಯವರೆಗೂ ಕಾರಣಗಳನ್ನು ನೋಡಿದ್ವಿ. ಈಗ ನಮ್ಮ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳೋದು ಹೇಗೆ, ಈ ಒಳ್ಳೆಯ ಸಮಯದ ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡಿ, ಈ ರಕ್ಷಣಾ ಕವಚವನ್ನು ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಭಕ್ತಿ, ನಮ್ರತೆ, ಸ್ವಚ್ಛತೆ, ಸತ್ಯವಂತಿಕೆ, ಪ್ರಕೃತಿಗೆ ಗೌರವ ಕೊಡೋದು, ಇದೆಲ್ಲ ಆ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಅದೇ ರೀತಿ ಹಿರಿಯರನ್ನು ಕಡೆಗಣಿಸೋದು, ಹಾವುಗಳಿಗೆ ಅಗೌರವ ತೋರೋದು, ಪ್ರಕೃತಿಗೆ ಹಾನಿ ಮಾಡೋದು, ಇದೆಲ್ಲ ಈ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಸೊ ನಮ್ಮ ನಡತೆಯೇ ಇಲ್ಲಿ ತುಂಬಾ ಮುಖ್ಯ. ತುಲಾ ರಾಶಿಯವರಿಗೆ ಅವರ ಅಧಿಪತಿ ಗ್ರಹ ಶುಕ್ರ. ಜೀವನದಲ್ಲಿ ಪ್ರೀತಿ, ಸಂಪತ್ತು, ಸೌಂದರ್ಯ, ಸುಖ, ಸಂತೋಷ, ಹೀಗೆ ಎಲ್ಲದಕ್ಕೂ ಶುಕ್ರನ ಬಲ ತುಂಬಾ ಮುಖ್ಯ. ಸಂಬಂಧಗಳಲ್ಲಿ ಸಮತೋಲನ ಇರಬೇಕು ಅಂದರೂ ಶುಕ್ರನ ಪ್ರಭಾವ ಬೇಕೇ ಬೇಕು. ಹಾಗಾಗಿ ಶುಕ್ರನನ್ನು ಬಲಪಡಿಸಿಕೊಂಡರೆ ಜೀವನ ಸಮೃದ್ಧಿಯಾಗುತ್ತೆ. ಹಾಗಾದರೆ ಶುಕ್ರನ ಬಲಪಡಿಸಿಕೊಳ್ಳೋಕೆ ಏನು ಮಾಡಬೇಕು? ತುಂಬಾ ಸರಳವಾದ 3 ಪರಿಹಾರಗಳಿವೆ. ಮೊದಲನೆಯ, ಸಮಯಕ್ಕೆ ಗೌರವ ಕೊಡೋದರ ಸಂಕೇತವಾಗಿ ಒಂದು ಒಳ್ಳೆ ಕ್ವಾಲಿಟಿಯ ವಾಚ್ ಧರಿಸಿ. ಎರಡನೆಯದು, ಸ್ನಾನ ಆದ ಮೇಲೆ ಒಂದು ಹಿತವಾದ ಸೌಮ್ಯವಾದ ಪರ್ಫ್ಯೂಮ್ ಬಳಸಿ. ಮೂರನೆಯ, ಪ್ರತಿದಿನ ಒಂದು ಸ್ವಚ್ಛವಾದ ಬಿಳಿ ಕರವಸ್ತ್ರವನ್ನು ಜೊತೆಯಲ್ಲಿ ಇಟ್ಕೊಳ್ಳಿ. ಈ 3 ಸಣ್ಣ ಅಭ್ಯಾಸಗಳು ಶುಕ್ರನ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ. ಸರಿ, ಅದೃಷ್ಟ ಚೆನ್ನಾಗಿದೆ, ಒಳ್ಳೆ ಸಮಯ ಬರ್ತಿದೆ ಅನ್ನೋ ಮಾತ್ರಕ್ಕೆ ಏನೋ ಪೂರ್ತಿ ನಿರಾಳವಾಗಿರೋದಕ್ಕೆ ಆಗಲ್ಲ. ನಾವು ಕೆಲವೊಂದು ವಿಷಯಗಳಲ್ಲಿ ಎಚ್ಚರದಿಂದ ಇರಬೇಕು. ಅದರಲ್ಲೂ ನಮ್ಮ ಸುತ್ತಮುತ್ತ ಇರೋ ಜನರ ಬಗ್ಗೆ. ಯಾಕಂದರೆ ನಮ್ಮ ಯಶಸ್ಸು ಹೆಚ್ಚಾದ ಹಾಗೆ ನಮ್ಮ ಸುತ್ತಮುತ್ತ ಇರೋ ಜನ ನಮ್ಮ ಬಗ್ಗೆ ಏನೋ ಅಂದುಕೊಳ್ತಾರೆ. ಎಲ್ಲರೂ ಖುಷಿ ಪಡ್ತಾರಾ? ಹೇಳೋ ಹಾಗಲ್ಲ. ಕೆಲವೊಮ್ಮೆ ಅಸೂಯೆ ಪಡುವವರು ನಮ್ಮ ಹತ್ತಿರದವರೇ ಆಗಿರಬಹುದು. ಹಾಗಾದರೆ ಇಂಥವರನ್ನು ಗುರುತಿಸೋದು ಹೇಗೆ? ಕೆಲವೊಂದು ಅಪಾಯಕಾರಿ ಚಿಹ್ನೆಗಳು ಇರುತ್ತೆ.
ನಮ್ಮ ಮುಂದೆ ಚೆನ್ನಾಗಿ ಮಾತನಾಡಿ ಹೊಗಳಿ ನಮ್ಮ ಬೆನ್ನಿಂದೆ ನಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋದು, ನಮ್ಮ ಪರ್ಸ್ನಲ್ ವಿಷಯಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಆಸಕ್ತಿ ತೋರಿಸೋದು, ಸಣ್ಣ ಸಣ್ಣ ವಿಷಯಗಳಿಗೆ ನಮ್ಮನ್ನೇ ದೂಷಿಸೋದು, ಇದೆಲ್ಲ ಗುಪ್ತ ಅಸೂಹೆಯ ಲಕ್ಷಣಗಳು. ಇಂಥವರ ಬಗ್ಗೆ ಹುಷಾರಾಗಿರಲೇಬೇಕು. ಹಾಗಾದರೆ ಇದಕ್ಕೆ ಪರಿಹಾರ ಏನು? ತುಂಬಾ ಸಿಂಪಲ್. ನಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳೋದು ಇಂಥ ನೆಗೆಟಿವ್ ಜನರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ನಮ್ಮ ಭವಿಷ್ಯದ ಪ್ಲಾನ್ಗಳನ್ನು, ಹಣಕಾಸಿನ ವಿಚಾರಗಳನ್ನು ಎಲ್ಲರ ಹತ್ತಿರ ಹಂಚಿಕೊಳ್ಳೋಕ್ಕೆ ಹೋಗಬಾರದು. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಸುವರ್ಣ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಏನೇನೆಲ್ಲ ಸಿಗುತ್ತೆ, ಈ ನಿಜವಾದ ಪ್ರತಿಫಲಗಳೇನು ಅಂತ ನೋಡೋಣ. ನೋಡಿ, ಈ ಒಳ್ಳೆಯ ಸಮಯದ ಲಾಭ ಕೇವಲ ದುಡ್ಡು ಆಸ್ತಿಗೆ ಸೀಮಿತವಾಗಿಲ್ಲ, ಅದಕ್ಕಿಂತಲೂ ಮಿಗಿಲಾಗಿದ್ದು ಸಿಗುತ್ತೆ. ಅದೇ ಮನಸ್ಸಿನ ಶಾಂತಿ ಜೊತೆಗೆ ಉತ್ತಮ ಆರೋಗ್ಯ, ಮಾಡೋ ಕೆಲಸದಲ್ಲಿ ಯಶಸ್ಸು, ಶತ್ರುಗಳ ಮೇಲೆ ಜಯ, ಸಮಾಜದಲ್ಲಿ ಗೌರವ ಮತ್ತು ಸ್ಥಿರತೆ. ಇದೆಲ್ಲ ಈ ಸಮಯದ ನಿಜವಾದ ಸಂಪತ್ತು. ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯವನ್ನು ಯಾವಾಗಲೂ ನೆನಪಲ್ಲಿ ಇಡಬೇಕು. ನಮ್ಮ ಸಮತೋಲನ, ನಮ್ಮ ಭಕ್ತಿ, ನಮ್ಮ ಒಳ್ಳೆ ನಡತೆ, ಇದೇ ನಮಗೆ ಶಾಶ್ವತವಾದ ರಕ್ಷಣೆ. ಬೇರೆ ಯಾವ ಕವಚವೂ ಇದರಷ್ಟು ಶಕ್ತಿಯುತವಾಗಿರಲ್ಲ. ಹಾಗಾದರೆ ಈ ಬಂದಿರುವ ಸುವರ್ಣ ಅವಕಾಶವನ್ನು ಬಳಸಿಕೊಂಡು ಒಂದು ಸಮತೋಲಿತ ಸಮೃದ್ಧ ಭವಿಷ್ಯವನ್ನು ಹೇಗೆ ಕಟ್ಕೋಬೇಕು, ಈ ಸಕಾರಾತ್ಮಕ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಬೇಕು ಅನ್ನೋದನ್ನು ಈಗ ಯೋಚಿಸಬೇಕಿದೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಮಾರ್ಚ್ 1ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಈ ತುಲಾ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿವೆ, ಯಾವೆಲ್ಲ ನಕಾರಾತ್ಮಕ ಶಕ್ತಿ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ಈ ವಿಡಿಯೋನ ಮುಗಿಸೋ ಸಮಯ ಬಂದಿದೆ ಅಂತಲೇ ಅಂದ್ಕೋತೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ, ಅಂದರೆ ತುಲಾ ರಾಶಿಯವರು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಿಮ್ಮ ಸ್ನೇಹಿತರಿಗೂ, ತುಲಾ ರಾಶಿಯ ರಿಲೇಷನ್ಗೂ ಕೂಡ ಈ ವಿಡಿಯೋನ ಖಂಡಿತ ತಪ್ಪದೆ ಶೇರ್ ಮಾಡಿ. ಅವರಿಗೂ ಕೂಡ ವಿಷಯ ಸಂಪೂರ್ಣವಾಗಿ ಅರ್ಥವಾದರೆ ಅವರ ಕಷ್ಟಗಳು ಕೂಡ ಸ್ವಲ್ಪ ಪರಿಹಾರ ಆಗಬಹುದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಅಂದರೆ ಯಾವ ನಕಾರಾತ್ಮಕ ಶಕ್ತಿ ಇದೆ, ಅಂದರೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಯಾವ ರೀತಿ ನಾವು ನಡ್ಕೋಬೇಕು, ನೆಗೆಟಿವ್ ಎನರ್ಜಿನ ಯಾವ ರೀತಿ ಹೊರಗಡೆ ಹಾಕಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ನಾವು ಅಂದರೆ ಪಾಸಿಟಿವ್ ಎನರ್ಜಿಗೋಸ್ಕರ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೇಕು ಮತ್ತು ನಮ್ಮ ಮನಸ್ಸನ್ನು ಯಾವ ರೀತಿ ಶುದ್ಧ ಇಟ್ಕೋಬೇಕು ಅನ್ನೋ ಸಂಪೂರ್ಣ ಮಾಹಿತಿ ತುಲಾ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಅನ್ನೋ ಒಂದು ಕಮೆಂಟನ್ನು ಕೊಡೋದನ್ನು ಮರಿಬೇಡಿ. ಅಥವಾ ನಿಮ್ಮ ಇಷ್ಟ ದೇವರ, ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ನೀವು ತಕ್ಷಣ ನೋಡ್ಬೋದು. ಮತ್ತು ಹಾಗೆ ಹೊಸದಾಗಿ ನೋಡೋರು ನಿಮ್ಮ ಹೆಸರು ಮತ್ತು ರಾಶಿಯನ್ನು ನನ್ನ ಚಾನಲ್ ಅಂದರೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದ್ರೆ ಅವರ ಬಗ್ಗೆ, ಆ ರಾಶಿ ಚಕ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಹಾಗಾಗಿ ನೀವು ಹೊಸದಾಗಿ ನೋಡ್ತಾ ಇರೋರು ನಿಮ್ಮ ಹೆಸರು ಮತ್ತು ರಾಶಿ ಚಕ್ರವನ್ನು ತಿಳಿಸಿ, ಖಂಡಿತ ನಿಮ್ಮ ಭವಿಷ್ಯವನ್ನು ತಿಳಿಸಿಕೊಡ್ತೀನಿ. ಈಗಾಗಲೇ ನೋಡಿ ಸಪೋರ್ಟ್ ಕೊಡ್ತಾ ಇರೋ ಪ್ರತಿಯೊಬ್ಬರ ಸ್ನೇಹಿತರಿಗೂ ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟು ಯಾವಾಗಲೂ ನಮ್ಮ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಪ್ರತಿಯೊಂದು ರಾಶಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ.